ಉಗ್ರರ ಗುಂಡೇಟಿಗೆ ಬಲಿಯಾದ ಕನ್ನಡಿಗ ಮಂಜುನಾಥ್ ಅವರ ಅಂತ್ಯಕ್ರಿಯೆ ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ನೆರವೇರಿಸಲಾಯಿತು. ತಂದೆಯನ್ನ ಕಣ್ತುಂಬಿಕೊಂಡು ನಂತರ ಅಂತಿಮ ವಿಧಿವಿಧಾನಗಳನ್ನು ಅವರ ಪುತ್ರ ನೆರವೇರಿಸಿದರು. ಇನ್ನು ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ವಿದಾಯವನ್ನು ಸಲ್ಲಿಸಲಾಯಿತು. ಅದರ ಸಂಪೂರ್ಣ ವರದಿ ಇದೆ, ನೋಡ್ಕೊಂಡು ಬನ್ನಿ. ಪ್ರೇಮ ಕಾಶ್ಮೀರದಲ್ಲಿ ರಕ್ತದೋಕುಳಿ, ತಾಯ್ನಾಡಿಗೆ ಬಂದ ಮಂಜುನಾಥ್ ಮೃತದೇಹ. ಶಿವಮೊಗ್ಗದಲ್ಲಿ ಮೆರವಣಿಗೆ. ಪ್ರವಾಸಿಗರ ಸ್ವರ್ಗ ಎಂದೇ ಕರೆಸಿಕೊಳ್ಳುವ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದು, ಶಿವಮೊಗ್ಗದ ವಿಜಯನಗರ ನಿವಾಸಿ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಮಗ ಅಭಿಜಯ್ ಪಿಯುಸಿ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ರಿಂದ ಮುಂದೆ ಹೈಯರ್ ಎಜುಕೇಷನ್ ಅಂತ ಹೋದ್ರೆ ಪ್ರವಾಸ ಮಾಡೋಕ್ಕಾಗೋದಿಲ್ಲ ಅಂತ ಕಾಶ್ಮೀರ ಪ್ರವಾಸಕ್ಕೆ ಫ್ಯಾಮಿಲಿ ಸಮೇತ ತೆರಳಿದ್ರು. ಕಾಶ್ಮೀರದ ಕಣಿವೆ ಪ್ರದೇಶದಲ್ಲಿ ಫ್ಯಾಮಿಲಿ ಜೊತೆಗೆ ಸಂತೋಷವಾಗಿರುವಾಗಲೇ ನರರಾಕ್ಷಸರು ಗುಂಡಿನ ದಾಳಿ ನಡೆಸಿದ್ದಾರೆ. ಪತ್ನಿ ಪಲ್ಲವಿ ಹಾಗೂ ಪುತ್ರನ ಕಣ್ಣೆದುರೇ ಮಂಜುನಾಥ್ನನ್ನ ಕೊಂದು ಭಯೋತ್ಪಾದಕರು ಅಟ್ಟಹಾಸ ಮೆರೆದಿದ್ದಾರೆ. ಹಿಂದೂ ಕಾರ್ಯಕರ್ತರಿಂದ ಬೈಕ್ಗಳಲ್ಲಿ ರ್ಯಾಲಿ, ಪಾಕಿಸ್ತಾನದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಇಂದು ಮಂಜುನಾಥ್ ರಾವ್ ಮೃತದೇಹವನ್ನ ತಾಯ್ನಾಡಿಗೆ ತರಲಾಯಿತು. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ತಂದ ಮಂಜುನಾಥ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಬೆಂಗಳೂರು, ತುಮಕೂರು, ಚಿತ್ರದುರ್ಗ ಮಾರ್ಗವಾಗಿ ಮಂಜುನಾಥ್ ರಾವ್ ಮೃತದೇಹವನ್ನ ಶಿವಮೊಗ್ಗಕ್ಕೆ ಕೊಂಡೊಯ್ಯಲಾಯಿತು. ಶಿವಮೊಗ್ಗಕ್ಕೆ ಮೃತದೇಹ ತಲುಪ್ತಾ ಇದ್ದಂತೆ ಸರ್ಕಲ್ನಲ್ಲಿ ನೆರೆದಿದ್ದ ಹಿಂದೂ ಕಾರ್ಯಕರ್ತರು ಬೈಕ್ಗಳಲ್ಲಿ ರ್ಯಾಲಿ ಮಾಡಿದ್ರು. ಈ ವೇಳೆ ಮಂಜುನಾಥ್ ರಾವ್ ಪರ ಜಯಘೋಷವನ್ನ ಕೂಗಿದ್ರು. ಪಾಕಿಸ್ತಾನದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಶಿವಮೊಗ್ಗದಲ್ಲಿ ಅರ್ಧ ದಿನ ಅಂಗಡಿಗಳು ಬಂದ್, ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಜನರ ಅಂತಿಮ ನಮನ. ಶಿವಮೊಗ್ಗ ನಗರದ ಹೊಳೆ ಬಸ್ ಸ್ಟಾಪ್ನಿಂದ ಬಿಎಚ್ ರೋಡ್ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ನಿವಾಸಕ್ಕೆ ಮೃತದೇಹ ತರಲಾಯಿತು. ಎಸ್ಕಾರ್ಟ್ ಮೂಲಕ ಮಂಜುನಾಥ್ ನಿವಾಸಕ್ಕೆ ಮೃತದೇಹ ತಲುಪಿತು. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಜನರು ಮಂಜುನಾಥ್ಗೆ ಅಂತಿಮ ನಮನ ಸಲ್ಲಿಸಿದ್ರು. ಮಂಜುನಾಥ್ ಮೃತದೇಹ ತಲುಪ್ತಾ ಇದ್ದಂತೆ ಪಲ್ಲವಿ ತಾಯಿ, ಪಲ್ಲವಿ ಹಾಗೂ ಮೊಮ್ಮಗನನ್ನ ಕಂಡು ಕಣ್ಣೀರಿಟ್ರು. ಇನ್ನು ಮಂಜುನಾಥ್ಗಾಗಿ ಶಿವಮೊಗ್ಗದ ಹಲವು ಅಂಗಡಿಗಳನ್ನು ಬಂದ್ ಮಾಡಲಾಗಿತ್ತು. ಅರ್ಧ ದಿನ ಶಿವಮೊಗ್ಗ ನಗರ ಕ್ಲೋಸ್ ಮಾಡಿ ವರ್ತಕರ ಸಂಘದವರು ಸಂತಾಪ ಸೂಚಿಸಿದರು. ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದಂಥ ಮಂಜುನಾಥ್ ರಾವ್ ಅವರಿಗೆ ಒಂದು ಅಂತಿಮ ನಮನ ಸಲ್ಲಿಸೋದಕ್ಕೂ ಕೂಡ ಶಿವಮೊಗ್ಗ ಗಾಂಧಿ ಬಜಾರ್ ವರ್ತಕರ ಸಂಘ ಸುಮಾರು ಅರ್ಧ ದಿನಗಳ ಕಾಲ ಶಿವಮೊಗ್ಗ ಗಾಂಧಿ ಬಜಾರನ್ನು ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ನಾನು ಗಾಂಧಿ ಬಜಾರ್ ಮುಂಭಾಗದಲ್ಲೇ ಇದ್ದೀನಿ, ನೋಡ್ಬೋದು. ಏನು ಗಾಂಧಿ ಬಜಾರ್ನಲ್ಲಿರುವಂಥ ಏನು ಪಾತ್ರೆ ಅಂಗಡಿಗಳಾಗ್ಬೋದು, ಬಟ್ಟೆ ಅಂಗಡಿಗಳಾಗ್ಬೋದು ಅಥವಾ ಚಿನ್ನ ಬೆಳ್ಳಿ ಅಂಗಡಿಗಳಾಗ್ಬೋದು, ಈ ಎಲ್ಲ ಅಂಗಡಿಗಳನ್ನು ಕೂಡ ಅಂದರೆ ಈ ರಸ್ತೆಯಲ್ಲಿ ಇರುವಂಥ ಎಲ್ಲ ಅಂಗಡಿಗಳನ್ನು ಕೂಡ ಬಂದ್ ಮಾಡೋದಕ್ಕೆ ವರ್ತಕರ ಸಂಘ ತೀರ್ಮಾನ ಮಾಡಿರುವಂಥದ್ದು. ಮಧ್ಯಾಹ್ನ 2 ಗಂಟೆ ತನಕ ಯಾವ ಅಂಗಡಿಗಳು ಕೂಡ ತೆಗಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು. ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಯಾವುದೇ ಅಂಗಡಿಗಳನ್ನ ಬಾಗಿಲು ತೆಗೆದಿಲ್ಲ. ನಾವು ನೋಡ್ಬೋದು. ಮಂಜುನಾಥ್ ಮೃತದೇಹ ದರ್ಶನಕ್ಕೆ ನಿವಾಸದ ಬಳಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾರ್ಥಿವ ಶರೀರದ ದರ್ಶನ ಪಡೆದರು. ಇದೇ ವೇಳೆ ಉಗ್ರರು ನಡೆಸಿದ ದಾಳಿಯ ಬಗ್ಗೆ ಮಂಜುನಾಥ್ ಪತ್ನಿ ಪಲ್ಲವಿ ಇಂಚಿಂಚು ಮಾಹಿತಿಯನ್ನ ನೀಡಿದ್ರು. ಇನ್ನು ಸಚಿವ ಮಧು ಬಂಗಾರಪ್ಪ, ಈಶ್ವರಪ್ಪ, ಸಂಸದ ರಾಘವೇಂದ್ರ ಸೇರಿದಂತೆ ಹಲವು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ವಿಜಯನಗರದ ನಿವಾಸದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ನಡೆಸಲಾಯಿತು. ಅಂತಿಮ ದರ್ಶನ ಪಡೆದ ಬಳಿಕ ಮಾತನಾಡಿದ ಪ್ರಹ್ಲಾದ್ ಜೋಶಿ, ಸಂಸದ ರಾಘವೇಂದ್ರ, ಮಾಜಿ ಸಚಿವ ಈಶ್ವರಪ್ಪ ಪಾಕಿಸ್ತಾನದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಮ್ಮ ದೇಶದ ಜನರ ಜೀವನ, ಅಮಾಯಕರ ಜೀವವನ್ನು ಪಡೆದಿದ್ದಾರೆ. ಅವರಿಗೆ ತಕ್ಕದಾದಂತಹ ಶಾಸ್ತಿಯನ್ನು ಮಾಡಲಾರದೆ ಬಿಡೋದಿಲ್ಲ ಅನ್ನುವಂಥ ಏನು ಸಂಕಲ್ಪವಾಗಿ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಪಾಕಿಸ್ತಾನವನ್ನು ಏಕಾಂಗಿ ಮಾಡುವುದರ ಜೊತೆಗೆ ಮುಂದಿನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಈಗಾಗಲೇ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ನಿಗ್ರಹ ಹೇರುವುದರಲ್ಲಿ ಭಾರತ ಯಶಸ್ವಿಯಾಗಿದೆ. ಈ ಎಲ್ಲ ಘಟನೆಯನ್ನು ಮೆಟ್ಟಿ ನೀರಿ ಭಯೋತ್ಪಾದನೆಯ ವಿರುದ್ಧ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಮತ್ತು ಇದಕ್ಕೊಂದು ಅಂತ್ಯವನ್ನು ಹಾಡ್ತೇವೆ. ರಾಷ್ಟ್ರಭಕ್ತರ ಕಗ್ಗೊಲೆಗಳೇನಾಗಿದೆ ಭಯೋತ್ಪಾದಕರದು, ಇದೇನು ಸೂಚನೆ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆಯನ್ನು ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ AK-47 ಮುಖಾಂತರ ನಮ್ಮ ರಾಷ್ಟ್ರಭಕ್ತರನ್ನ ಕಗ್ಗೊಲೆ ಮಾಡಿದ್ದಾರೆ. ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಒಟ್ನಲ್ಲಿ ಪತ್ನಿ, ಮಗನ ಜೊತೆ ಸಂತೋಷದ ಸಮಯದಲ್ಲಿದ್ದ ಮಂಜುನಾಥ್ ರಾವ್ ಸಾವು ಅವರ ಕುಟುಂಬಕ್ಕೆ ಆಘಾತ ಉಂಟು ಮಾಡಿದೆ. ಪಾಪಿ ಉಗ್ರರು ಎಷ್ಟು ಕೇಳಿಕೊಂಡ್ರೂ ಕರಗದೆ ತಮ್ಮ ಕೆಟ್ಟ ಬುದ್ಧಿಯನ್ನ ಪ್ರವಾಸಿಗರ ಮೇಲೆ ತೋರಿಸಿದ್ದು ಅತ್ಯಂತ ಖಂಡನೀಯ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.